If you ask what makes me happy, my answer will be always ಕೋರಿ ರೊಟ್ಟಿ ಆ್ಯಂಡ್ ಕೋರಿ ಗಸಿ. ನಮ್ಮ ಒಥೆಂಟಿಕ್ ಮ್ಯಾಂಗ್ಳೂರ್ ಸ್ಟೈಲ್ನ ಕೋರಿ ಗಸಿ ರೆಸಿಪಿ ನೋಟ್ ಮಾಡ್ಕೊಳ್ಳಿ. ಮನೆಗೆ ಫ್ರೆಶ್ 1 kg ಕೋಳಿ ತಂದಿದ್ರು. ಇದನ್ನು ನೋಡಿದ ಕೂಡಲೇ ಗಸಿ ಮಾಡುವ ಅಂತ ಆಯಿತು. ಅಮ್ಮನ ಹತ್ರ ಹೇಳಿದೆ ಸೂಪರಾಗಿ ಒಂದು ಕೋರಿ ಗಸಿ ಮಾಡಿಕೊಡಿ ಅಂತ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಒಂದು 10 ರಿಂದ 15 ಎಸಳು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚಂದ ಫ್ರೈ ಮಾಡಿಕೊಳ್ಳೋದು. ಅರ್ಧ ಗೆಡ್ಡೆ ನೀರುಳ್ಳಿ ಹಾಕಿ ಚಂದ ಫ್ರೈ ಮಾಡಿಕೊಂಡು ಇನ್ನಿದಕ್ಕೆ ಹೋಲ್ ಸ್ಪೈಸಸ್ 1 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕಿಕೊಂಡು ಮತ್ತೆ ಚಂದ ಫ್ರೈ ಮಾಡಿಕೊಳ್ಬೇಕು. ಇದಿಷ್ಟು ಚಂದ ಫ್ರೈ ಆದ ಮೇಲೆ 1/2 ಸ್ಪೂನ್ ಮೆಂತೆಕಾಳು 1 ಸ್ಪೂನ್ ಜೀರಿಗೆ ಹಾಕಿ ಮತ್ತೆ ಚಂದ ಫ್ರೈ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ಇದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 2 ಕಪ್ ತೆಂಗಿನ ತುರಿ, ಅರ್ಧ ಕಪ್ ನೀರುಳ್ಳಿ, ಚಿಟಿಕೆ ಅರಶಿನ ಹಾಕಿ ಚಂದ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಚಂದ ಹುರಿದುಕೊಳ್ಬೇಕು. ಇನ್ನಿದಕ್ಕೆ ಒಂದು 5 ಬ್ಯಾಡಗಿ ಮೆಣಸು, 10 ಗಿಡ್ಡ ಮೆಣಸು ಹಾಕಿ ಮತ್ತೆ ಚಂದ ಫ್ರೈ ಮಾಡಿಕೊಳ್ಳೋದು. ಇದಿಷ್ಟನ್ನು ತಣ್ಣದ ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಸ್ವಲ್ಪ ನೀರು ಹಾಕಿಕೊಂಡು ಇದನ್ನು ಚಂದ ಅರ್ದುಕೊಳ್ಬೇಕು. ಇನ್ನು ಈ ಮಸಾಲೆಗೆ ಆಗಲೇ ಹುರಿದಿಟ್ಟಂಥ ಐಟಮ್ಸನ್ನು ಹಾಕಿ ಮತ್ತೆ ಚಂದ ಗ್ರೈಂಡ್ ಮಾಡಿಕೊಳ್ಳೋದು. ಮಣ್ಣಿನ ಮಡಿಕೆಯಲ್ಲಿ ಕೋಳಿ ಗಸಿ ಮಾಡಿದರೆ ಅದರ ಟೇಸ್ಟೇ ಬೇರೆ. ಎಣ್ಣೆ ಹಾಕೊಳ್ಳಿ. 2 ಗೆಡ್ಡೆಯಷ್ಟು ನೀರುಳ್ಳಿ ಕಟ್ ಮಾಡಿಕೊಂಡು ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋದು. ಇದಕ್ಕೆ 1 ಟೊಮ್ಯಾಟೊ ಹಾಕಿ ಮತ್ತೆ ಚಂದ ಫ್ರೈ ಮಾಡ್ಕೊಳ್ಳಿ. ಹುಣಸೆ ಹಣ್ಣು ಇಲ್ಲಿ ನಾವು ಆ್ಯಡ್ ಮಾಡಲಿಲ್ಲ. ಇದಿಷ್ಟಾದ ಮೇಲೆ ಕ್ಲೀನ್ ಮಾಡಿಟ್ಟಂಥ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಲಿಕ್ಕಿಡುವ. ನೀರು ಆ್ಯಡ್ ಮಾಡೋದು ಬೇಡ, ಕೋಳಿ ಬೇಯುವಾಗ ಅದರ ನೀರು ಬಿಡ್ತದೆ. ನಮ್ಮ ಮನೆಯಲ್ಲಿ ಉಂಟಲ್ಲ, ಕೋಳಿ ಪದಾರ್ಥಕ್ಕೆ ಪೊಟ್ಯಾಟೊ ಆ್ಯಡ್ ಮಾಡಿ ತಿಂತೇವೆ. ನಮಗಂತೂ ಇದು ತುಂಬ ಇಷ್ಟ. ಸ್ವಲ್ಪ ವಿಯರ್ಡ್ ಅಂತ ಅನಿಸ್ಬೋದು ಕೆಲವರಿಗೆ. ಯಾರೆಲ್ಲ ಪೊಟ್ಯಾಟೊ ಹಾಕಿ ಕೋಳಿ ಪದಾರ್ಥಕ್ಕೆ ತಿಂತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಕಂಪ್ಲೀಟಾಗಿ ಬೆಂದ ಮೇಲೆ ಆಗಲೇ ಅರ್ದಿಟ್ಟಂಥ ಮಸಾಲೆ ಆ್ಯಡ್ ಮಾಡಿಕೊಳ್ಳೋದು. ದಪ್ಪ ಬೇಕಿದ್ರೆ ಹೀಗೆ ಇರ್ಬೋದು, ಇಲ್ಲದೆ ಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬೋದು. ಇದನ್ನೊಂದು 5 ನಿಮಿಷ ಮಸಾಲೆ ವಾಸನೆ ಹೋಗೋವರೆಗೆ ಕುದಿಲಿಕ್ಕೆ ಬಿಡಿ. ಅಥೆಂಟಿಕ್ ಆಗಿರ್ಲಿಂದ ಯಾವುದೇ ರೀತಿಯ ಮಸಾಲ ಪೌಡರ್ಸ್ ಆ್ಯಡ್ ಮಾಡಲಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಖತ್ತಾಗಿರುವ ಒಂದು ಕೋರಿ ಗಸಿ ರೆಡಿ ಆಗ್ತದೆ. ಕೋರಿ ರೊಟ್ಟಿಯೊಟ್ಟಿಗೆ ಒಂದ್ಸಲ ಟ್ರೈ ಮಾಡಿ ನೋಡಿ.